ನನ್ನ ಮಗಳಜ್ಜಿ ಇದು ಬೇಡ ಇತ್ತು ಇವರದನ್ನು ತೋರಿಸು ಅಂತೇಳಿ ಅವಳನ್ನು ಎಬ್ಬಿಸಿದ್ರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪ್ರಜ್ಞಾಸ್ ಫುಡ್ ಲ್ಯಾಬ್. ಇವತ್ತು ಫುಡ್ ಲ್ಯಾಬ್ ಇದು ಲೊಕೇಶನ್ ಚೇಂಜ್ ಆಗಿದೆ, ಯಾಕಂದರೆ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ಅಪ್ಪ ನಮ್ಮ ಫುಡ್ ಲ್ಯಾಬಲ್ಲಿ ಬರದೇ ಇದ್ರೆ ಅದಕ್ಕೊಂದು ಅರ್ಥ ಉಂಟಾ? ಯಾಕಂದರೆ ಅಪ್ಪ ಮಾಡುವ ಐಟಮ್ಸ್ ಎಲ್ಲ ಸೂಪರ್ ಆಗಿರ್ತದೆ. ನನಗಂತೂ ಫೇವ್ರೇಟ್. ಅಪ್ಪ ವೆರೈಟಿ ಡಿಶ್ ಮಾಡ್ತಾರೆ. ಅಥವಾ ಚಿಕ್ಕದಿಂದ ಸಹ ಹಾಗೇನೆ ಅಪ್ಪ ಏನಾದರೂ ಸ್ಪೆಷಲ್ ಆಗಿ ಮಾಡ್ತಾ ಇರ್ತಾರಲ್ಲ, ಕಾಯ್ತಾ ಇರ್ತೇವೆ ನಾವು ತಿನ್ನಲಿಕ್ಕೆಲ್ಲ. ಸೊ ಅದಕ್ಕೆ ಈಗ ಅಪ್ಪನನ್ನು ಕರೆಯುವ, ಅವರ ಕೈಲಿ ಒಂದು ಡಿಶ್ ಮಾಡುವ ಅಂತಿದ್ದೇವೆ. ಸೊ ವೆಲ್ಕಮ್ ಅಪ್ಪ. ಇವರು ನನ್ನ ಅಪ್ಪ ಪ್ರಕಾಶ್ ಆಚಾರ್ ಅಂತ. ಸೊ ಅಪ್ಪ ಇವತ್ತು ಎಂತ ಸ್ಪೆಷಲ್ ಮಾಡುವ? ಕುಂಬಳಕಾಯಿ ಹಲ್ವಾ ಮಾಡುವ. ಹಾಂ, ಅದಕ್ಕೆಂತೆಲ್ಲ ಬೇಕು? ಅದಕ್ಕೆ ಕುಂಬಳಕಾಯಿ, ಸಕ್ಕರೆ, ಗೇರು ಬೀಜ, ದ್ರಾಕ್ಷೆ, ಏಲಕ್ಕಿ, ಇದು ತುಪ್ಪ ಇಲ್ಲೇ ಮಾಡಿದ್ದು. ಎಸ್, ಮನೆಯಲ್ಲೇ ಮಾಡಿರುವ ತುಪ್ಪ, ಹಾಗೆಯೇ ಮನೆಯಲ್ಲೇ ಬೆಳೆದಿರುವ ಕುಂಬಳಕಾಯಿ, ಮನೆಯಲ್ಲೇ ಬೆಳೆದಿರುವ ಅಪ್ಪ. ಎಂತ ಮಾಡ್ಲಿಕ್ಕಪ್ಪ ಕುಂಬಳಕಾಯಿನ? ಕುಂಬಳಕಾಯಿಯನ್ನು ಇದು ಮಾಡಬೇಕು, ಕಟ್ ಮಾಡಿ ಎರಿಬೇಕು, ಎರೆಮನೆಯಲ್ಲಿ ತುರಿಬೇಕಂತೆ. ತೆಂಗಿನಕಾಯಿ ತುರಿತೀವಲ್ಲ ಹಾಗೆ. ಕುಂಬಳಕಾಯಿ ಅದರಲ್ಲಿ ಸಹ ಕೆಲವು ವಿಷಯ ಉಂಟು. ಎಂತ ಅಂದರೆ, ಕುಂಬಳಕಾಯಿಯನ್ನು ಅಪ್ಪ ಅಮ್ಮ ಇದ್ದವರು ಕಟ್ ಮಾಡಬಾರ್ದು, ಕೊಯ್ಯಬಾರ್ದು, ಮತ್ತು ತಾಯಿ ಬಂದ ಗಂಡನ ಮನೆಗೆ ಕೊಂಡೋಗ್ಬಾರ್ದು ಎಲ್ಲ ಹಾಗೆ ಹೇಳ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮಲ್ಲಿ ಸಹ ಈ ಥರದ ನಂಬಿಕೆ ಉಂಟಾ? ಈಗ ಮಾಡುವ ಕುಂಬಳಕಾಯಿ ಹಲ್ವಾ. ನಾನು ತುರಿತೇನಪ್ಪ, ಸ್ವಲ್ಪ ನಾನು ತುರಿತೇನೆ, ಮತ್ತೆ ನೀವು ತುರಿರಿ. ಕಟ್ ಮಾಡಿ. ನೋಡಿ ಕಲೀರಿ ಹೇಗೆ ಮಾಡೋದಂತ. ಖಾಲಿ ಕ್ಯಾಮರಾ ಮಾತ್ರ ಇಟ್ಕೊಳ್ಳೋದಲ್ಲ. ಅಪ್ಪ ಅವರಿಗೆ ಸ್ವಲ್ಪ ಹೇಳಿಕೊಡಿ, ಅವ್ರಿಗೊಂದು ಚಹಾ ಇಡ್ಲಿಕ್ಕೆ ಸಹ ಗೊತ್ತಿಲ್ಲ. ನೋಡಿ ನನ್ನ ಅಮ್ಮ ಎಷ್ಟು ಪುಣ್ಯ ಮಾಡಿದ್ದಾರೆ. ಇದೆಲ್ಲ ಕಲಿಬೇಕು ಅಡಿಗೆ. ಒಂದು ವೇಳೆ ಹೆಂಡತಿಗೆ ಏನಾದರೂ ಬೇಜಾರಾದಾಗ, ಕೋಪ ಬಂದಾಗ ಅಡಿಗೆ ಎಲ್ಲ ಮಾಡಿ ಕೊಡ್ಬೋದಲ್ಲ. ಕುಂಬಳಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು. ಕುಂಬಳಕಾಯಿದು ಜ್ಯೂಸ್ ಕುಡಿತಾರೆ. ನಾವು ಅವತ್ತು ಡಯಟಲ್ಲಿ ಇದ್ವಲ್ಲ ಒಂದು ಕಾಲದಲ್ಲಿ, ಆಗ ಬೆಳಗ್ಗೆ ಇದನ್ನೇ ಕೊಡ್ತಿದ್ರು, ಕುಂಬಳಕಾಯಿ ಜ್ಯೂಸ್ ಕುಡಿಲಿಕ್ಕೆ. ಹುಳಿ ಪದಾರ್ಥ ಮಾಡ್ತಾರೆ, ಅದು ಕೂಡ ಚಂದ ಇರ್ತದೆ. ಅದರದ್ದು ಓಡಿದು ಪಲ್ಯ ಮಾಡ್ತಾರೆ ಅದರ ಹೊರಗೆದ್ದು, ಅದು ಕೂಡ ಚಂದ ಆಗ್ತದೆ. ಬಿಸಾಡುವಂಥದ್ದು ಏನಿಲ್ಲ, ಎಲ್ಲ ಸಹ ಯೂಸ್ಫುಲ್. ಅದರ ಬೀಜ ವಾಪಸ್ ಗಿಡ ಮಾಡಬೇಕು. ಡ್ರೈ ಫ್ರೂಟ್ಸ್ ಅಲ್ಲಿ ಇರ್ತದೆ ಕುಂಬಳಕಾಯಿ ಬೀಜ ಅಂತ, ಅದನ್ನು ಒಣಗಿಸಿ ಅದನ್ನು ಸಹ ಯೂಸ್ ಮಾಡ್ತಾರೆ. ಈಗ ನನ್ನ ಸರದಿ. ನೋಡಿ ಅಪ್ಪ ಮತ್ತೆ ಪಾಪ ನನ್ನ ಕಷ್ಟ ನೋಡಿ. ಸಾಕು, ಆಫ್ ಮಾಡು, ನಾನು ತುರಿದು ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಇದು ಎರೆಮಣೆ ಸ್ವಲ್ಪ ಸರಿ ಇಲ್ಲ, ನಾನು ಚಂದ ತುರಿತೇನೆ. ಅದು ಮತ್ತೆ ಸ್ವಲ್ಪ ಕುಂಬಳಕಾಯಿ ಸ್ವಲ್ಪ ದೊಡ್ಡದಾಯ್ತು. ಆಫ್ ಕ್ಯಾಮರಾ ಆಫ್. ಅಮ್ಮ ತುರಿರಿ, ಬಚ್ಚಿತ್ತು ನನಗೆ. ಈಗ ನನ್ನ ತಮ್ಮ ಬಂದಿದ್ದಾನೆ, ಬಾ. ಅವನು ಚೆಂಡೆ ಕ್ಲಾಸಿಗೆ ಹೋಗಿ ಬಂದದ್ದು. ಅವನು ಚೆಂಡೆ ಕ್ಲಾಸಿಗೆ ಹೋಗ್ತಾನೆ. ಎಲ್ಲಿದ್ದಾನೆ? ಚೆಂಡೆ ಕ್ಲಾಸಿಗೆ ಹೋಗ್ತಾನೆ. ಇದು ಅವನ ಇನ್ಸ್ಟ್ರೂಮೆಂಟ್ಸ್. ಇದು ಹೇಗೆ ಬಡಿಯುದ? ನಿನ್ನ ಹೆಸರು ಹೇಳ? ಪ್ರಣೀತ್. ಅವನ ಹೆಸರು ಪ್ರಣೀತ್, ನನ್ನ ತಮ್ಮ. ಇವನಿಗೆ ಚೆಂಡಲ್ಲಿ ಎಂತ ಇಂಟ್ರೆಸ್ಟ್? ಇವನಿಗೆ ಚಿಕ್ಕ ಸಹ ಇದು ಬಡಿದಂದು ತುಂಬ ಇಂಟ್ರೆಸ್ಟ್. ಸಿಕ್ಕಿದ್ದಕ್ಕೆಲ್ಲ ಬಡಿದುಕೊಂಡಿರ್ತಾನೆ ಕೈಯಲ್ಲಿ. ಇವನು ಅವತ್ತಿಂದ ನಾನು ಚೆಂಡೆ ಕ್ಲಾಸಿಗೆ ಹೋಗಬೇಕು ಅಂತ. ಹಾಗೆ ಈಗ ನಮ್ಮ ಒಡಿಯೂರು ದೇವಸ್ಥಾನ ಉಂಟಲ್ಲ, ಅಲ್ಲಿ ಕ್ಲಾಸ್ ಆಗ್ತದೆ. 1 ತಿಂಗಳಾಯ್ತಂತೆ ಕ್ಲಾಸಿಗೆ ಸೇರಿ. ಈಗ ಎಷ್ಟು ಬಡಿತಾನೆ ಅಂತ ನೋಡುವ. ಮುಂಚೆನೇ ಬಡಿತಿದ್ದ ಸ್ವಲ್ಪ, ವಿದ್ ಕ್ಲಾಸಲ್ಲಿ ಹೇಗೆ ಬಡಿತಾನೆ ಅಂತ ನೋಡುವ. ಈಗ ಪ್ರಸಿದ್ಧಿ ಇರ್ತಿದ್ರೆ ಅವಳು ಸಹ ಬಡಿತಿದ್ಲು. ಅವಳು ದೇವಸ್ಥಾನಕ್ಕೆ ಹೋಗ್ತಾಳಲ್ಲ, ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜೆ ಎಲ್ಲ ಆದ ನಂತರ ಅಲ್ಲಿ ಇಟ್ಟಿರ್ತಾರೆ ಚೆಂಡೆ. ಇವಳು ಮೆಲ್ಲ ಹೋಗುದು, ಒಮ್ಮೆ ಟಂಕ ಮಾಡ್ತಾಳೆ, ಒಮ್ಮೆಲ್ಲರೂ ನೋಡ್ತಾಳೆ, ಯಾರಾದ್ರೂ ನೋಡ್ತಾರಾ ಬೈತಾರ ಅಂತ. ಇನ್ನೊಮ್ಮೆ ಟಂಕ ಮಾಡ್ತಾಳೆ, ಮತ್ತೊಮ್ಮೆ ನೋಡ್ತಾಳೆ, ಮತ್ತೆ ಬಡಿತಾ ಇರ್ತಾಳೆ. ಬರುವುದೇ ಇಲ್ಲ ಅಲ್ಲಿಂದ. ಈಗ ಇದನ್ನು ನೋಡಿದ್ರೆ ಬರ್ತಾಳೆ. ಈಗ ಮಲಗಿದಾಳು ಅವಳು. ಆಗುದಿಲ್ಲಂತೆ. ಇದು ಹೀಗೆ ಬರ್ಬೇಕಂತ ಯಾರು ಹೇಳ್ಕೊಟ್ಟದ್ದು ನಿಂಗೆ? ನೀನು ಅಂದಾಜಿಗೆ ಮಾಡಿದ್ದ? ಇದು ಬಾರದ್ದು ಯಾವ ಕೈಯಲ್ಲಿ? ಉದ್ದದ್ದು ಬಲಕೈ, ಎಡಕೈ. ಇದರಲ್ಲಿ ವರ್ಧಸ್ ಸ್ಪೀಡ್, ಅದರಲ್ಲಿ ಅದಕ್ಕಿಂತ ಜಾಸ್ತಿ ಸ್ಪೀಡ್ ಆಗ್ತದೆ. ಬಾರದಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು, ಆಗ ಸ್ಪೀಡ್ ಆಗ್ತದೆ. ಆಗ ಹಗುರ ಇಟ್ಕೊಂಡ್ರೆ ಇನ್ನೂ ಸ್ಪೀಡ್ ಆಗ್ತದೆ ಅಂತ ಹೇಳ್ತಿದ್ದಾನೆ. ಮೆಲ್ಲ ಬಡಲಿಕ್ಕೆ ಹಾಂ ಎದ್ಲಾ?
ಮಾಮನ ಮಗಳಜ್ಜಿ ಇದು ಬೇಡ ಇತ್ತು ಇವರದನ್ನು ತೋರಿಸು ಅಂತೇಳಿ ಅವಳನ್ನು ಎಬ್ಬಿಸಿದ್ರು. ನೆಕ್ಸ್ಟ್ ನಮ್ಮ ಗೆಸ್ಟ್ ಯಾರು ಗೊತ್ತಾ? ಮಿಸ್ಟರ್ ಧನರಾಜಾಚಾರ್ ಅವ್ರ ಕೈಯಿಂದ ರೆಸಿಪಿ ಮಾಡೋಣ. ಕಷ್ಟದ್ದು ಕೊಡ್ಬೇಕು ಅವರಿಗೆ, ಕಡಿಯುವಂಥದ್ದು, ತುರಿಯುವಂಥದ್ದು, ಮಿಕ್ಸಿ ಇಲ್ಲ ಕಡಿಲಿಕ್ಕೆ, ನಿಮ್ಗೆ ಕಲ್ಲಲ್ಲಿ ಕಡಿಲಿಕ್ಕೆ. ಅದೇ ನಮ್ಮದು ಸ್ಪೆಷಲ್. ಕಷ್ಟದ ರೆಸಿಪಿ ಯಾವ ರೆಸಿಪಿ ಮಾಡ್ಬೇಕಂತ ಕಮೆಂಟ್ ಮಾಡಿ, ಅದನ್ನೇ ಅವರ ಕೈಯಲ್ಲಿ ಮಾಡಿಸ್ತೇನೆ. ಅದ್ ನನಗೆ ಗೊತ್ತಿಲ್ಲದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತು ಅವರ ಕೈಯಲ್ಲಿ ಮಾಡಿಸ್ತೇನೆ. ಇದ್ ನೋಡಿ ಎಲ್ಲ ತುರ್ದಾಯ್ತು, ನಾನೇ ತುರ್ದದ್ದು ಇಷ್ಟು ಸಹ. ಈಗ ನೋಡಿ ಎಷ್ಟು ಚಂದ ತುರ್ದಿದ್ದೇನೆ ನಾನಂತ. ಇದರದ್ದು ಪಲ್ಯ ಮಾಡ್ಲಿಕ್ಕೆ ಆಗ್ತದೆ, ಇದನ್ನು ಬಿಸಾಡ್ಲಿಕ್ಕೆ ಇರೋದನ್ನು ಹಾಗೆ ತೆಗ್ದಿಡುದು. ಈಗ ನೋಡಿ ಇದೆಲ್ಲ ತುರ್ದಾಗಿದೆ, ಇದನ್ನೆಂತ ಮಾಡುದು? ಇನ್ನು ನೀರು ಹಾಕಿ ಸ್ವಲ್ಪ ತೊಳಿಬೇಕು, ಇದನ್ನು ತೊಳಿಬೇಕಂತೆ. ನೀರು ತೆಗಿಬೇಕು. ನೀರು ಹಾಕಿ ಚಂದ ತೊಳೆದು ಅದನ್ನ ಹಿಂಡಬೇಕು. ತೊಳೆಯೋದು ಯಾಕೆ? ಅದು ನೀರು ಇದು ಅದು ಕಹಿ ಬರ್ತದೆ, ಸ್ವಲ್ಪ ಕಹಿ ಬರ್ತದಂತೆ ತೊಳೆಯುವುದಂತೆ. ಅದು ಚಂದ ಹಿಂಡಬೇಕು. ಈಗ ತುರ್ದು ತೊಳೆದು ರೆಡಿ ಆಗಿದೆ. ಈಗ ಗ್ಯಾಸ್ ಆನ್ ಮಾಡಿ ಬಾಣಲೆ ಇಡುವ. ಫಸ್ಟಿಗೆ ಗೇರು ಬೀಜ ಹಾಕು, ಅದಕ್ಕೆ ತುಪ್ಪ ಹಾಕಿ ಹುರಿಬೇಕು. ಗೇರು ಬೀಜ ಎಷ್ಟು ಹಾಕಬೇಕು? ಸಾಕು. ಈಗ ಅದಕ್ಕೆ ದ್ರಾಕ್ಷಿ ಕೂಡ ಆ್ಯಡ್ ಮಾಡಿದ್ವಿ. ಈಗ ತೊಳೆದಿರುವಂತಹ ಕುಂಬಳಕಾಯಿ ತುರಿನ ಇದಕ್ಕೆ ಹಾಕ್ತೇವೆ. ನೋಡು ಹೇಗೆ ಮಾಡುವುದು. ಚಂದ ಫ್ರೈ ಮಾಡಬೇಕು. ಅಪ್ಪ ನೀವು ಹೇಗೆ ಅಡುಗೆ ಕಲ್ತದ್ದು? ಈಗ ನೋಡಿ ಎಲ್ಲ. ಅಪ್ಪನಿಗೆ 26 ಏಜಲ್ಲಿ ನನ್ನ ಅಜ್ಜಿ ತೀರಿ ಹೋದ್ರು, ಮತ್ತು ಅಜ್ಜ ಇದ್ದರು. ಆವಾಗ ಅವರಿಗೆ ಅಜ್ಜ, ಇವರು ನನ್ನ ಚಿಕ್ಕಪ್ಪ ಅವರು ಇದ್ದಿದ್ದು ಮನೆಯಲ್ಲಿ 3. ಅತ್ತೆ ಅವರೆಲ್ಲ ಮದುವೆ ಮಾಡಿ ಕೊಟ್ಟಿದ್ರು. ಸೊ ಹಾಗೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆಲ್ಲ ಯಾರು ಇರಲಿಲ್ಲಲ್ಲ, ಹಾಗೆಲ್ಲ ಇವರು ಅಡುಗೆ ಕಲ್ತದಲ್ಲ. ಆಗ ಒಂದೊಂದು ಎಕ್ಸ್ಪರಿಮೆಂಟ್ ಮಾಡಿ 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 ಇವಾಗ ಸೂಪರ್ ಕುಕ್ ಆಗಿದ್ದಾರೆ ನನ್ನಪ್ಪ. ಇದೀಗ ಬೆಂದಿದೆ ಕುಂಬಳಕಾಯಿ. ಈಗ ಇದಕ್ಕೆ ಸಕ್ಕರೆ ಹಾಕ್ಬೇಕಂತೆ. ಮತ್ತು ನಿಮಗೆ ಸಿಹಿ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅದು ಮತ್ತೆ ನೀವು ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಸಿಹಿ ಕಮ್ಮಿ ಆದರೆ ವಾಪಸ್ ಸಕ್ಕರೆ ಹಾಕ್ಕೊಳ್ಳಿ. ಕೆಲವರಿಗೆ ಸಿಹಿ ಜಾಸ್ತಿ ಇಷ್ಟ ಆಗೋದಿಲ್ಲ, ಕೆಲವರು ಜಾಸ್ತಿ ಸ್ವೀಟ್ ತಿನ್ನೋರಿರ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆ. ಸ್ವಲ್ಪ ಕೇಸರಿನ ಸ್ವಲ್ಪ ನೆನೆಸಿ ಇದಕ್ಕೆ ಆ್ಯಡ್ ಮಾಡಿದ್ದೇವೆ. ಆಗ ಕ್ಯಾಮರಾ ಶೂಟ್ ಮಾಡೋರು ಸ್ವಲ್ಪ ಬ್ಯುಸಿ ಇದ್ದರು ಫೋನಲ್ಲಿ, ಅವರು ಶೂಟ್ ಮಾಡಲಿಲ್ಲ, ಸ್ಕಿಪ್ ಮಾಡಿದ್ದಾರೆ. A few moments later. ಎಂತ ಮಗಳೇ? ಓ ದೇವರೇ, ಓ ದೇವಾ, ಓ ಯಾರು ಹೇಳು? ಅವನ ಮಾಮವ ಎಂತ ಮಾಡಿದ? ಅಲ್ಲ ಬ್ರೋನಾ ಎಂದವ ನೀನು ಅವಳಿಗೆ ಉಪದ್ರ ಮಾಡ್ದ? ಪೆಟ್ಟು ಬೇಕಾ ನಿಂಗೆ? ಹೇಳ್ತೇನೆ ಆಯ್ತಾ? ಯಾಕೆ ಕಿಸಲಿಟ್ಟ ಮೊಬೈಲ್ ತೆಗೆಯುದು? ಹೇಳ್ತೇನೆ ನಿಂಗೆ ಆಯ್ತಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅಪ್ಪನಿಗೆ ಬಚ್ಚಿತ್ತು ಅಡಿಗೆ ಮಾಡಿ ಮಾಡಿ, ಅದಕ್ಕೆ ಅಪ್ಪ ಬೇಗ ಮದುವೆ ಸಾದ್ರು. ಅಪ್ಪ ನಿಮ್ಗೆ ಎಷ್ಟು ಏಜಲ್ಲಿ ಮದುವೆ ಆದದ್ದು? 27ಗೆ ನಾರ್ಮಲ್ ಎಲ್ಲ ಸಾಕ್ತಾರಲ್ಲ, ಅದೆಂತ ಬೇಗವ? ನಾರ್ಮಲ್ ಆಗೆಲ್ಲ 27 ಹಾಗೆ 16 ವರ್ಷ ಎಂತ ಬಾಲ್ಯವಾದೊಂದು ಕೇಸು ಕೊಡುವರು ಮಾರೆ. ನಿಮ್ಮ ಮತ್ತೆ ಎಷ್ಟು ಚಿಕ್ಕದಿದ್ರು. ಆಗ ನಾವು ಈ ಮನೇಲಲ್ಲ, ಕೆಳಗೆ ಮನೇಲಿದ್ವಿ. ನಮ್ದೊಂದು ಹಳೆ ಮನೆ ಇತ್ತು ಕೆಳಗೆ, ಆ ಮನೆಯಲ್ಲಿದ್ವಿ. ಈ ಮನೆಗೆ ಬರುವಾಗ, ಈ ಮನೆ ಕಟ್ಟಿದ್ದು ನನಗೆ 5 years ಇರುವಾಗ 2000 ಈಗ ಇದಕ್ಕೆ ನಾವು ಹುರಿದಿಟ್ಕೊಂಡಿರುವ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ತಾ ಇದ್ದೇವೆ. ಅಪ್ಪ ಮದುವೆ ಆದ ನಂತರ ಎಷ್ಟು ವರ್ಷ ಆದ ನಂತರ ಅಪ್ಪ ಅಜ್ಜ ತೀರಿದ್ದು? ಅಮ್ಮ ತೀರಿ ಹೋಗಿ 1 ವರ್ಷದಲ್ಲಿ ಮದುವೆ ಆದ್ದು. ಅಮ್ಮ ತೀರಿ ಹೋಗಿ 1 ವರ್ಷದ ನಂತರ ನೀವು ಮದುವೆ ಆದ್ರಿ. ನೀವು ಮದುವೆ ಆದ ನಂಗೆ 1.5 ತಿಂಗಳಲ್ಲಿ ಅಜ್ಜ ತೀರಿ ಹೋಗಿದ್ದಾರೆ. ನೀವು ಎಷ್ಟು ಜನ ಮಕ್ಕಳು? 4 ಜನ. ಇವರು 4 ಜನ ಮಕ್ಕಳು. ನನಗೆ 2 ಅತ್ತೆಯವರು, ಮತ್ತೆ ಒಬ್ಬರು ಚಿಕ್ಕ, ಮತ್ತೆ ಅಪ್ಪ.
ಫಸ್ಟ್ ನನ್ನ ಅತ್ತೆ ದೊಡ್ಡವರು ಅವರನ್ನು ಇಲ್ಲಿ ಕೊಟ್ರೆ ಗೊತ್ತು ಕುತ್ತಾರಿಗೆ ಕೊಟ್ಟದ್ದು. ನೆಕ್ಸ್ಟ್ ಅಪ್ಪ, ಮತ್ತೆ ನನ್ನ ಇನ್ನೊಂದು ಅತ್ತೆ ಅವರು ಕಡೆ ಶಿವಾಲಯದಲ್ಲಿ ಅಲ್ಲಿ ಕೊಟ್ಟದ್ದು. ನೆಕ್ಸ್ಟ್ ನನ್ನ ಚಿಕ್ಕಪ್ಪ ಅವರು ತೀರಿ ಹೋಗಿದ್ದಾರೆ. ಇವರು 4 ಜನ ಮಕ್ಕಳು. ಅಪ್ಪ ಚಿನ್ನದ ಕೆಲಸ ಮಾಡೋದು. ನಮ್ಮದು ಜ್ಯುವೆಲ್ರಿ ಶಾಪ್ ಇದೆ ಮಿತ್ರನಡ್ಕದಲ್ಲಿ. ಸೊ ಅಲ್ಲಿ ಜ್ಯುವೆಲ್ರಿ ವರ್ಕ್ ಮಾಡ್ತಾರೆ. ನಾವು ಅಪ್ಪನಿಗೆ 4 ಜನ, 4 ಅಲ್ಲ ನಾವು, ಅವರು ಅಕ್ಕ, ನಾನು, ತಂಗಿ, ತಮ್ಮ. ಅಮ್ಮ 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 ಹಾಯ್, ನಮಸ್ಕಾರ. ಇದಕ್ಕೀಗ ತುಪ್ಪ ಹಾಕುವ, ಮತ್ತೆ ಏಲಕ್ಕಿ ಪೌಡರ್. ನಾನು ಏಲಕ್ಕಿ ಕುಟ್ಟಿ ತಂದೆ, ಹಾಕ್ತೇನೆ. ಅಪ್ಪ ಇವರನ್ನು 1 ವಾರ ಬಿಡ್ತೇನೆ, ಇವ್ರಿಗೆ ಒಂದಂತ ಅಡಿಗೆ ಹೇಳಿ. ಇವ್ರಿಗೆ 1 ವಾರ ಇದು ಚಂದ ಮಾಲಾಗುವರು. ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ. ಟೇಸ್ಟ್ ಮಾಡುವ. ವಾವಂತೆ ಕ್ಲಾಪ್ ಪಡ್ತಿದ್ದಲ್ಲ ನೋಡಿ. ಬಿಸಿ ಬಿಸಿ ಉಂಟು, ಗಮ್ಮಂತ ಬರ್ತಾ ಉಂಟು. ಸೂಪರ್ ಆಗಿದೆ. ಇದು ಕುಂಬಳಕಾಯಿ ಅಂತ ಅನಿಸೋದಿಲ್ಲ, ಅಷ್ಟು ಚಂದ ಬಂದಿದೆ. ಮನೆಯಲ್ಲಿ ನೀವು ಈ ಡಿಶ್ ಮಾಡೋದನ್ನು ಮರಿಬೇಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಟ್ರೈ ಮಾಡಿ ಒಂದ್ಸತಿ. ಸೊ ಇದಾಗೈತೆ ನಮ್ಮ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಪ್ಪನಿಗೆ ಕೊಡ್ಲಿಕ್ಕೆ ಅಂತಿಲ್ಲ, ಬೇಡ ಅಪ್ಪನಿಗೆಲ್ಲ ತೊಂದರೆ ಇಲ್ಲ. ಮೊಮ್ಮಗಳನ್ನು ಕೊಟ್ಟು ನಮಗೆ ಬೇಡವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಮ್ಮೆ ಮತ್ತೊಂದು ಡಿಶ್ ಜೊತೆ, ಮತ್ತೊಮ್ಮೆ ಪ್ರಜ್ಞಾಸ್ ಫುಡ್ ಲ್ಯಾಬಲ್ಲಿ ಇನ್ನೊಂದು ಗೆಸ್ಟ್ ಜೊತೆ, ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಬರ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆಯೇ 5 ಗಂಟೆಗೆ ಬರೋ ಡೈಲಿ ವ್ಲಾಗ್ನ ಮಿಸ್ ಮಾಡಬೇಡಿ. ಯಾವಾಗಲೂ 5 ಗಂಟೆಗೆ ನಮ್ಮ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.